ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸಿನಿಮಾ ಲವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಗೆ ಸೇರ್ಕೊಂಡಿರೋ ಆಂಕರ್ ಜಾನ್ವಿ ಅಂಡ್ ಕಾರ್ತಿಕ್ ಇಬ್ರು ಕೂಡ ಡೈವರ್ಸ್ ಆಗಿರೋ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕಾರಣ ಇಷ್ಟೇ, ಜಾನ್ವಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಬಿಗ್ ಬಾಸ್ ನಲ್ಲಿ. ಈ ರೀತಿ ಪತಿ ಕಾರ್ತಿಕ್ಗೆ ಸಂಬಂಧ ಇತ್ತು, ಡೈವರ್ಸ್ ಆಗಿಂದ ಮುಂಚೆನೆ ಸಂಬಂಧ ಇತ್ತು, ಅವರಿಗೆ ಮಗು ಕೂಡ ಇದ್ದಾರೆ, ನನಗೆ ಗೊತ್ತೇ ಇರಲಿಲ್ಲ, ಆ ನಿಟ್ಟಿನಲ್ಲಿ ಡೈವರ್ಸ್ ಆಯಿತು, ಇದಕ್ಕೆ ಕಾರಣ ಆ ನಿಟ್ಟಿನಲ್ಲಿ ಡೈವರ್ಸ್ ಆಯಿತು ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಇದು ಸುದ್ದಿ ಆಗ್ತಾ ಇದೆ. ನೋಡೋಣ ಬನ್ನಿ ಸಂಪೂರ್ಣ ಮಾಹಿತಿಗೆ. ಸಬ್ಸ್ಕ್ರೈಬ್ ಆಗ್ಬೋದು. ನೋಡೋದಾದ್ರೆ ಇದು ನೀವು ನೋಡೋದಾದ್ರೆ ಈಗಲೇ ಸುದ್ದಿ ಆಯ್ತಾ ಅಂತ ಹೇಳಿದ್ರೆ ಇಲ್ಲ, ಈ ಹಿಂದೆ ಸುದ್ದಿ ಆಗ್ತಾ ಇತ್ತು. ಸಾಕಷ್ಟು ಇಂಟರ್ವ್ಯೂನ ಕೊಡ್ತಾ ಇದ್ರು ಜಾನ್ವಿ ಅವರು. ಬಿಕಾಸ್ ಅವರು ಮಾಧ್ಯಮದಲ್ಲಿ ಕೂಡ ವರ್ಕ್ ಮಾಡಿರೋ ಕಾರಣ ಸಾಕಷ್ಟು ಇಂಟರ್ವ್ಯೂಗಳನ್ನ ಕೊಡ್ತಾ ಹೋಗ್ತಾ ಇದ್ರು. ಅಲ್ಲಿ ಕೂಡ ಕೇಳ್ತಾ ಇದ್ರು ಡೈವರ್ಸ್ಗೆ ಏನ್ ಕಾರಣ ಅಂತ. ಅವರು ಈ ರೀತಿ ಯಾವುದೇ ರೀತಿ ಗುಟ್ಟನ್ನು ಕೂಡ ಈ ಕಾರಣಕ್ಕೆ ಆಯ್ತು ಅಂತ ಹೇಳಿ ಬಿಟ್ಕೊಡ್ತಿರ್ಲಿಲ್ಲ. ಅವ್ರು ಏನ್ ಹೇಳ್ತಾ ಬರ್ತಾ ಇದ್ರು ಅಂದ್ರೆ, ಈ ರೀತಿ ಹೊಡಿತಾ ಇದ್ರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಆ ನಿಟ್ಟಿನಲ್ಲಿ ಡೈವರ್ಸ್ ಆಯ್ತು ಅಂತ. ಈಗ ಜಾನ್ವಿ ಅವರು ಬಿಗ್ ಬಾಸ್ ನಲ್ಲಿ ಹೇಳ್ಕೊಂಡಿರೋದು, ಮುಂಚೆನೆ ಮದುವೆ ಆಗಿ ಮಕ್ಕಳಾಗಿತ್ತು, ಗೊತ್ತೇ ಇಲ್ಲ, ಆ ನಿಟ್ಟಿನಲ್ಲಿ ಡೈವರ್ಸ್ ಆಯ್ತು ಅಂತ ಹೇಳಿ ಆಗಿತ್ತು. ಎಲ್ಲಾ ಕಡೆ ಇದು ಚರ್ಚೆಗಳಾಗ್ತಾ ಇದೆ. ಇದು ಸುದ್ದಿ ಹೋಗ್ಬಿಟ್ಟು ಟ್ರೆಂಡಿಂಗ್ ಆಗ್ತಾ ಇದೆ. ಇದು ಒನ್ ಸೈಡ್ ಆಫ್ ಸ್ಟೋರಿ. ಜಾನ್ವಿ ಅವರು ಹೇಳಿದ್ರು, ಈ ರೀತಿ ಕಷ್ಟ ಇತ್ತು, ನಾನೇ ಕಷ್ಟಪಟ್ಟು EMI ನ ಕಟ್ಕೊಂಡು ಅಪಾರ್ಟ್ಮೆಂಟ್ ನ ಮಾಡಿದ್ದೆ, ಈ ರೀತಿ ಗಂಡ ಕುಡಿದು ಹೊಡಿತಾ ಇದ್ದ, ಈ ನಿಟ್ಟಿನಲ್ಲಿ ಸಮಸ್ಯೆ ಆಗಿತ್ತು ಅಂತ ಹೇಳಿ ಹೇಳ್ಕೊಂಡಿತ್ತು. ಇಬ್ರು ಮಧ್ಯೆ ನೋಡೋದಾದ್ರೆ, ಇಬ್ರು ಕೂಡ ಕಾರ್ತಿಕ್ ಮೂಲತಃ ಚಿತ್ರದುರ್ಗದವರು, ಜಾನ್ವಿ ಸಕಲೇಶ್ಪುರದವರು. ಇಬ್ರು ಕೂಡ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಇವರು ಕೂಡ ಒಳ್ಳೆ ಪ್ರೆಸ್ಟೀಜ್ ಫ್ಯಾಮಿಲಿಯಿಂದ ಕಾರ್ತಿಕ್ನವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು, ಚಿತ್ರದುರ್ಗದಲ್ಲಿ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಕೂಡ ಬಂದಿದ್ದಾರೆ. ಇಬ್ರು ಪೇರೆಂಟ್ಸ್ ಅವರು ಮಾತಾಡಿ ಚೆನ್ನಾಗಿ ಅರೇಂಜ್ ಮ್ಯಾರೇಜ್ ಕೂಡ ಆಗಿರ್ತಾರೆ. ಸಂಸಾರದಲ್ಲಿ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನಲ್ಲಿ, ಈಗ ಒಂದು ಖಾಸಗಿ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಅಲ್ಲಿ ಕಾರ್ತಿಕ್ ಅವರು ಹೇಳ್ತಾ ಇರ್ತಾರೆ, ನಾವು ಇಬ್ರು ಒಪ್ಪಿಗೆ ಮಾಡಿ ಮದುವೆ ಆಗಿದ್ರು. ಆಫ್ಟರ್ ಜಾನ್ವಿ ಅವರು ಹೇಳಿರೋ ಪ್ರಕಾರ ಆಫ್ಟರ್ 12 ಇಯರ್, ಮದುವೆ ಆಗಿ 12 ವರ್ಷದ ನಂತರ ಅವರಿಗೆ ಡೈವರ್ಸ್ ಆಗಿರೋದು ಅಂತ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಬ್ರು ಕೂಡ ಸಂಸಾರ ಚೆನ್ನಾಗಿರುತ್ತಂತೆ. ಈತ ಅಂದ್ರೆ ಕಾರ್ತಿಕ್ ಅವರು ಹೇಳಿರೋ ಪ್ರಕಾರ, ಅವರೊಂದು ಮಾಧ್ಯಮದಲ್ಲಿ ಹೇಳಿಕೆ ಮಾಡಿರೋ ಪ್ರಕಾರ, ಈ ರೀತಿ ಚೆನ್ನಾಗಿ ಸಂಸಾರ ಇತ್ತು. ಜಾನ್ವಿ ಅವ್ರನ್ನ ಅವರೇ ಓದಿಸಿ, ಒಂದು ಕಂಡೀಷನ್ಸ್ ಇತ್ತಂತೆ, ಲೈಕ್ ಮದುವೆ ಆಗ್ಬೇಕಾದ್ರೆ ಮಾತುಕತೆ ನಡೆದಿರುತ್ತೆ, ಕಂಡೀಷನ್ಸ್ ಇತ್ತಂತೆ. ಈ ರೀತಿ ಓದಿಸಿ ಜಾನ್ವಿ ಅವ್ರನ್ನ ಇವರೇ ಕಾರ್ತಿಕ್ ಅವರೇ ಸೇರಿಸಿರೋದಂತೆ ಮೀಡಿಯಾಗೆ. ಯಾಕಂದ್ರೆ ಜಾನ್ವಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತಂತೆ, ಸೀರಿಯಲ್ ಹೋಗ್ಬೇಕು, ನಾನು ಆಂಕರಿಂಗ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತಂತೆ. ಈತ ಬಂದ್ಬಿಟ್ಟು ಒಪ್ಪಿರ್ಲಿಲ್ಲ, ಸೀರಿಯಲ್ಗಳೆಲ್ಲ ಬೇಡ, ಯಾಕಂದ್ರೆ ಮೀಡಿಯಾದಲ್ಲಿ ಬೇಕಾದ್ರೆ ವರ್ಕ್ ಮಾಡು, ಆಂಕರ್ ಆಗಿ ವರ್ಕ್ ಮಾಡು, ಅದಕ್ಕೆ ನನ್ನ ಸಮ್ಮತಿ ಅಂತ ಹೇಳಿ ಇವರು ಪ್ರೆಸ್ಟೀಜ್ ಫ್ಯಾಮಿಲಿ ಅಂತೆ. ಕಾರ್ತಿಕ್ ಅವರು ಹೇಳೋ ಪ್ರಕಾರ ಅವರ ಕುಟುಂಬ ಚೆನ್ನಾಗಿದೆ, ಸಾಕಷ್ಟು ಅವರ ತಂದೆಯವರು ತಾತ ಅವರೆಲ್ಲ ದಾನ ಎಲ್ಲ ಮಾಡಿದ್ದಾರೆ. ಅಂಡ್ ಅವರ ತಂದೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಕೂಡ ಹೊಂದಿದ್ದಾರೆ, ಅಂದ್ರೆ ಟ್ರಾನ್ಸ್ಪೋರ್ಟ್ ನ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿಕೆ ಕೊಡ್ತಾರೆ. ಎಲ್ಲ ಇತ್ತು, ನಾನೇ ಸಪೋರ್ಟ್ ಮಾಡಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಓದಿಸಿ, ನಂತರ ನಾನು ಒಬ್ಬರನ್ನ ಪರಿಚಯ ಮಾಡಿ ರೆಫರೆನ್ಸ್ ಕೊಟ್ಟು ಈಕೆಯನ್ನ, ಜಾನ್ವಿ ಅವರನ್ನ ಈ ರೀತಿ ಅಂದ್ರೆ ನ್ಯೂಸ್ ಚಾನೆಲ್ಗಳಿಗೆ ಸೇರಿಸ್ದೆ, ಆಗ ಪಾರ್ಟ್ ಟೈಮ್ ಕೆಲಸ ಇತ್ತು, ಸೇರಿಸ್ದೆ ಅಂತ ಹೇಳಿ ಇವರು ಹೇಳಿಕೆ ಕೊಡ್ತಾರೆ. ಇದೆಲ್ಲ ಒಂದು ಅಂದ್ರೆ ಇವರು ಹೇಳಿರೋ ಪ್ರಕಾರ ನೋಡೋದಾದ್ರೆ, ಪರವಾಗಿಲ್ಲ, ನಿಜ ಆಗಿದ್ರೆ ಒಂದು ಒಳ್ಳೆ ಗಂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಬಹುದು ನಾವು. ಅಂಡ್ ಮೇನ್ ಥಿಂಗ್ ನೋಡೋದಾದ್ರೆ, ಇಷ್ಟೆಲ್ಲ ಮಾಡಿದೀನಿ ಅಂದ್ರೆ, ಇಬ್ರು ಕೂಡ ಫ್ಯಾಮಿಲಿ ಅವರು ಮಾತುಕತೆ ಆಗಿ ಜಾನ್ವಿ ಕಾರ್ತಿಕ್ ಅವರದು ಮದುವೆ ಆಯಿತು 12 ಇಯರ್ ಬ್ಯಾಕ್. ಡೈವರ್ಸ್ ಆಗಿರೋದು ರೀಸೆಂಟ್ ಆಗಿ ಅರೌಂಡ್ ಸೆಪ್ಟೆಂಬರ್ ಅಕ್ಟೋಬರ್ 2024 ಅಂತ ಹೇಳ್ತಾ ಇದ್ದಾರೆ. ಈಗ ಜಾನ್ವಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಡೈವರ್ಸ್ ಆಗಿಂತ ಮುಂಚೆನೆ ಮದುವೆ ಆಗಿ ಮಕ್ಕಳಿತ್ತು, ನನಗೆ ಗೊತ್ತೇ ಇಲ್ಲ, ಮದುವೆ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಇವರು ಸುಳ್ಳು, ನಾವು ಡೈವರ್ಸ್ ಆದ ಮೇಲೆ ಮದುವೆ ಆಗಿರೋದು, ನಮಗೆ ಈಗಲೂ ಕೂಡ ನಮಗೆ 9 ತಿಂಗಳ ಹೆಣ್ಣು ಮಗಳು ಇದ್ದಾಳೆ. ಈ ರೀತಿ ಸುದ್ದಿ ಹೇಳಬಾರ್ದು. ನಮಗೆ ಇವರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಡ್ತಿರೋದು, ಲೈಕ್ ಬಿಗ್ ಬಾಸ್ ಅಲ್ಲಿ ಹೇಳಿಕೆ ಕೊಡ್ತಿರೋದು ನಮ್ಗೆ ಸಾಕಷ್ಟು ಮುಜುಗರ ಆಗ್ತಾ ಇದೆ. ನಾವು ಹೊರಗಡೆ ತಿರ್ಗೊಳಕ್ ಆಗ್ತಾ ಇಲ್ಲ, ಎಲ್ಲ ಕೂಡ ಜನಗಳೆಲ್ಲ ಕೇಳ್ತಾ ಇದ್ದಾರೆ, ನಮ್ಮ ಕುಟುಂಬದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಎಲ್ಲಾ ಜನ ನೋಡ್ತಾರೆ, ಸಾಕಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ. ಇದ್ದೇ ಇದೆ. ಇನ್ಸ್ಟಾಗ್ರಾಮ್ ಸ್ಕಾಲ್ ಮಾಡಿದ್ರೆ ಬಿಗ್ ಬಾಸ್ ಬಗ್ಗೆ ಬರುತ್ತೆ, ಯೂಟ್ಯೂಬ್ ಬಿಗ್ ಬಾಸ್ ಈ ಟೈಮಲ್ಲಿ ನೋಡಿ ಎಲ್ಲಾ ಕಡೆ ಟ್ರೆಂಡಿಂಗ್ ಆಗಿದೆ. ಈ ರೀತಿ ಅವಮಾನ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ. ಕಾರಣ ಇಷ್ಟೇ, ಅವರು ಬಿಗ್ ಬಾಸ್ ಅಲ್ಲಿ ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಬಂದ್ಬಿಟ್ಟು ಅಫ್ಕೋರ್ಸ್ ಬಿಗ್ ಬಾಸ್ ದೊಡ್ಡ ವೇದಿಕೆ,
ಅಲ್ಲಿ ಬರೋದು ಚರ್ಚೆಗಳ ಆಗ್ತಾ ಹೋಗುತ್ತೆ. ನಾರ್ಮಲ್ ಆಗಿ ಇವರು ಜಾನ್ವಿ ಅವರು ನ್ಯೂಸ್ ಇಂಟರ್ವ್ಯೂ ಕೂಡ ಹೇಳಿದ್ರೆ ಸುದ್ದಿ ಆಗ್ತಾ ಇತ್ತು. ಈ ತೀರಾ ಮಟ್ಟಿಗೆ ಸುದ್ದಿ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಬಿಕಾಸ್ ದೊಡ್ಡ ವೇದಿಕೆಯಲ್ಲಿ ಹೇಳಿದ್ರೆ ಅದು ದೊಡ್ಡದಾಗಿ ಸುದ್ದಿ ಆಗೇ ಆಗುತ್ತೆ. ನಂತರ ಡೈವರ್ಸ್ಗೆ ಕಾರಣ ಜಾನ್ವಿ ಅವರು ಒಂದು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮದುವೆಗೆ ಮುಂಚೆನೆ ಈ ರೀತಿ ಡೈವರ್ಸ್ ಮುಂಚೆನೆ ಈ ರೀತಿ ಬೇರೆ ಸಂಬಂಧ ಇಟ್ಟು ಮದುವೆ ಮಾಡ್ಕೊಂಡು ಮಗು ಕೂಡ ಇದೆ, ಆ ನಿಟ್ಟಿನಲ್ಲಿ ನಾನು ಡೈವರ್ಸ್ ಕೊಟ್ಟೆ ಅಂತ. ಇದಕ್ಕೆ ಇವರ ಕಾರ್ತಿಕ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಅವರು ಅದನ್ನ ಅಲ್ಲೆಗೆಳೆದಿದ್ದಾರೆ ಇಂಟರ್ವ್ಯೂ ನಲ್ಲಿ. ಏನಂದ್ರೆ ಅದು ಸುಳ್ಳು. ಏನಂದ್ರೆ ಇಬ್ರು ಕೂಡ ಲವ್ ಮಾಡಿ ಮಾತುಕತೆಯಾಗಿ ಇಬ್ರು ಕೂಡ ಫ್ಯಾಮಿಲಿನ ಒಪ್ಪಿಸಿ ನಾನು ಎರಡನೇ ಮದ್ವೆ ಆದೆ, ಯಾವುದೇ ರೀತಿ ನಾವು ಮುಂಚೆನೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಅವರ ವೈಫ್ ಕಾರ್ತಿಕ್ ಅವರ ಎರಡನೇ ಪತ್ನಿ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ ಆ ರೀತಿ ಏನು ಇಲ್ಲ, ನಾವು ಇಬ್ರು ಒಪ್ಪಿಗೆ ಮಾತುಕತೆ ಆಗಿದೀವಿ. ಜಾನ್ವಿ ಅವರು ನನಗೆ ಗೊತ್ತು, 3 ವರ್ಷದಿಂದ ನೋಡಿದೀನಿ ಅವ್ರನ್ನ ಅಂತ ಹೇಳಿ ಹೇಳ್ತಾರೆ. ಸದ್ಯದ ಮಟ್ಟಿಗೆ ಇವರ ಗೆಳತಿನೇ ಅಂದ್ರೆ ಲೈಕ್ ಜಾನ್ವಿ ಅವರ ಗೆಳತಿನೇ ಈತನ ಪತಿ ಕಾರ್ತಿಕ್ ಎರಡನೇ ಮದುವೆ ಆಗಿರೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ನಿಜಾನ ಸುಳ್ಳ ಅಂತ ಹೇಳಿ ಸದ್ಯದ ಮಾಹಿತಿ ಇಲ್ಲ. ಆತರ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದ್ರು ಇರಬಹುದು, ಗೊತ್ತಿಲ್ಲ. ಇನ್ನ ಜಾನ್ವಿ ಅವರು ಒಂದು ಕಾರಣ ಕೊಟ್ಟರು, ಮದ್ವೆಗೆ ಮುಂಚೆನೆ ಮಕ್ಕಳಾಗಿತ್ತು, ಡೈವರ್ಸ್ ಮುಂಚೆನೆ ಮಕ್ಕಳಾಗಿತ್ತು, ಬೇರೆ ಜೊತೆ ಸಂಬಂಧ ಇತ್ತು, ಆ ನಿಟ್ಟಿನಲ್ಲಿ ನಾನು ಡೈವರ್ಸ್ ಕೊಡ್ಲೇಬೇಕಾಗಿತ್ತು, ಆ ನಿಟ್ಟಿನಲ್ಲಿ ನಾನು ಡೈವರ್ಸ್ ನ ಕೊಟ್ಟೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ಮೇನ್ ಥಿಂಗ್ ಕಾರ್ತಿಕ್ ಅವರು ಏನ್ ಹೇಳೋದು ಅಂದ್ರೆ, ಅವರು ಕೂಡ ಕಾರ್ತಿಕ್ ಅವರು ಇಂಟರ್ವ್ಯೂ ನಲ್ಲಿ ಜಾನ್ವಿ ಅವರ ವಿರುದ್ಧ ಕೂಡ ಮಾತಾಡ್ತಾರೆ. ನಾನು ಕಂಡೀಷನ್ಸ್ ಹಾಕಿದ್ದೆ, ಸೀರಿಯಲ್ಗೆ ಮಾತ್ರ ಮಾಡಂಗಿಲ್ಲ, ಬೋನ್ಲಿ ಆಂಕರಿಂಗ್ ಮಾಡಬೇಕು ಅಂತ. ಇನ್ನ ಮೇನ್ ಥಿಂಗ್ ಅವ್ರು ಏನ್ ಮಾಡ್ತಾರಂದ್ರೆ, ಕಾರ್ತಿಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ಟಾರ್ಟಿಂಗ್ ನಂಗೆಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಆಗಿತ್ತು, ಚೆನ್ನಾಗಿತ್ತು, ಮನೆ ಕೂಡ ಚೆನ್ನಾಗಿದ್ರು. ಬಟ್ ಹೋಗ್ತಾ ನಾನು ಏನ್ ಮಾಡಿದೆ ಅಂದ್ರೆ, 3-4 ಬಿಸ್ನೆಸ್ಗೆ ಹೋದೆ. ಬಿಸ್ನೆಸ್ ಕೂಡ ಏನಾಯ್ತು ಅಂದ್ರೆ ಫೇಲ್ಯೂರ್ ಆಯ್ತು, ಬಿಸ್ನೆಸ್ ಲಾಸ್ ಆಯ್ತು. ಬಿಸ್ನೆಸ್ ಅಲ್ಲಿ ಲಾಭ ಕೂಡ ಎಲ್ಲ ಇರುತ್ತೆ ಗೊತ್ತಿರೋ, ಬಿಸ್ನೆಸ್ ಲಾಸ್ ಆಯ್ತು. ಅದರಿಂದ ಈಕೆ ಬಂದ್ಬಿಟ್ಟು ಕೋಪ ಮಾಡ್ಕೊಂಡ್ಲು. ಅಂಡ್ ಜಾನ್ವಿಗೆ ಏನಂದ್ರೆ, ಜಾನ್ವಿ ಅವರಿಗೆ ಕಾರ್ತಿಕ್ ಅವರ ತಾಯಿ ಜೊತೆ ಒಡಂಬಿಕೆ ಅಂದ್ರೆ ಸ್ವಲ್ಪ ಜಗಳ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಜಾನ್ವಿ ಹೇಳಿದ್ರಂತೆ ಏನಂದ್ರೆ, ಬೇರೆ ಮನೆ ಮಾಡು, ಇಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾನು ಕಷ್ಟಪಟ್ಟಿದ್ದೆ, ನಾನು ಕೂಡ EMI ಹಾಕೊಂಡು ಕಷ್ಟಪಟ್ಟು EMI ಕಟ್ಕೊಂಡು ಎಲ್ಲ ಕೂಡ ಮಾಡಿದೀನಿ ಅಂತ ಹೇಳಿ ಕಾರ್ತಿಕ್ ಅವರು ಹೇಳ್ತಾರೆ. ಅಂಡ್ ಈ ಕಾರ್ತಿಕ್ ಅವರು ಜಾನ್ವಿ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಏನಂದ್ರೆ ಸರಿ ಇರ್ಲಿಲ್ಲ ಅಂದ್ರೆ, ಲೈಕ್ ಏನಂದ್ರೆ ನೈಟ್ ಶಿಫ್ಟ್ ಇರ್ತಾ ಇತ್ತು, ಎಲ್ಲ ಇರ್ತಾ ಇತ್ತು, ನಾನೇ ಹೋಗಿ ಸಮಟೈಮ್ಸ್ ಪಿಕಪ್ ಮಾಡಿದೀನಿ, ಅವರೇ ಕ್ಯಾಬ್ ಕೊಡ್ತಾ ಇದ್ರು, ಪ್ಲಸ್ ನಾನು ಯಾವುದೇ ಕಾರಣಕ್ಕೂ ಬಸ್ಸಲ್ಲಿ ನಾನು ಕಳ್ಸಿಲ್ಲ ಅಂತ ಹೇಳಿ ಕಾರ್ತಿಕ್ ಅವರು ಹೇಳ್ತಾರೆ. ಜಾನ್ವಿ ಹೇಳೋದು ಏನಂದ್ರೆ, ಕುಡಿತಾ ಇದ್ರು, ಕುಡಿದು ಗಲಾಟೆ ಮಾಡ್ತಾ ಇದ್ರು, ಹೊಡಿತಾ ಇದ್ರು. ಎಷ್ಟೋ ಸಲ ನಾನು ನೈಟ್ ಶಿಫ್ಟ್ ಮುಗಿಸಿ ಬಂದು ಒಳಗ್ ಬಿಡ್ಕೊಡ್ತಿರ್ಲಿಲ್ಲ, ದಾರಿಲೇ ಲೈಕ್ ಅಪಾರ್ಟ್ಮೆಂಟ್ ಅಥವಾ ದಾರಿಲೇ ಮನೆ ಮುಂದೆನೆ ಮಲಗುವ ಸ್ಥಿತಿ ಕೂಡ ಬಂದಿತ್ತು. ಎಷ್ಟೋ ಜನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿದ್ದೆ ಅಂತ ಹೇಳಿ ಜಾನ್ವಿ ಅವರು ಒಂದು ಹೇಳಿಕೆನ ಕೊಡ್ತಾರೆ. ಇವರು ಅದಕ್ಕೆ ಇಲ್ಲ, ಆ ರೀತಿ ಇಲ್ಲ, ನಾನು ಕುಡ್ದಿದ್ದೀನಿ, ಹೊಡೆದಿದ್ದೀನಿ ನಿಜ. ಅವರು ಒಪ್ಕೊಂಡಿದ್ದಾರೆ, ನಾನು ಹೊಡೆದಿರೋದು ನಿಜ ಅಂತ ಹೇಳಿ ಕಾರ್ತಿಕ್ ಅವರು ಒಪ್ಕೊಂಡಿದ್ದಾರೆ. ಬಿಕಾಸ್ ಏನಾಗುತ್ತೆ ಅಂದ್ರೆ, ಫೈನಾನ್ಷಿಯಲಿ ಸ್ಟೇಬಲ್ ಇರಲಿಲ್ಲ, ಸಾಕಷ್ಟು ಸಮಸ್ಯೆ ಇತ್ತು, EMI ಕೂಡ ಇತ್ತು. ಮೈನ್ ಥಿಂಗ್ ಅವ್ರು ಹೇಳಿರೋದು, ಈಕೆ ತಪ್ಪಿತ್ತು. ಕಾರ್ತಿಕ್ ಅವರು ಹೇಳಿರೋದಂತೆ, ಜಾನ್ವಿ ಅವರು ಕೂಡ ತಪ್ಪಿತ್ತು, ಬೇರೆಯವರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಅಂತ ಹೇಳಿ ಹೇಳಿದ್ದಾರೆ. ಅದು ಫುಲ್ ಡೀಟೇಲ್ ಆಗಿ ಅವರು ಹೇಳಿಲ್ಲ. ಈ ರೀತಿ ಬೇರೆಯವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರು, ತಪ್ಪಿತ್ತು ಜಾನ್ವಿ ಅವ್ರದ್ದು, ಅವರ ತಪ್ಪಿನಿಂದನೇ ಇದು ಈ ರೀತಿ ಆಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅಂಡ್ ಕಾರ್ತಿಕ್ ಅವರು ಕೂಡ ಹೇಳಿದ್ದಾರೆ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿಲ್ಲ, ನಾನು ಕೂಡ ತಪ್ಪು ಮಾಡಿದ್ದೀನಿ, ಈಕೆ ಕೂಡ ಜಾನ್ವಿ ಕೂಡ ತಪ್ಪು ಮಾಡಿದ್ರು, ಬಟ್ ನಾನು ಕೂಡ ಕ್ಷಮಿಸಿದ್ದೆ, ಎಲ್ಲ ಸರಿ ಆಗ್ತಾಳೆ ಅಂತ. ಬಟ್ ಅವಳು ಸರಿ ಆಗಿಲ್ಲ. ಬಟ್ ನನ್ನ ಒಂದು ತಪ್ಪು, ನಾನು ಮಾಡಿರೋ ತಪ್ಪನ್ನೇ ಈಗ ಬಂದ್ಬಿಟ್ಟು ಅದೇ ದೊಡ್ಡ ತಪ್ಪು ಅಂತ ಹೇಳಿ ಅದನ್ನೇ ಬಿಂಬಿಸ್ತಾ ಹೋಗ್ತಾ ಇದ್ದಾರೆ. ನಂತರ ಡೈವರ್ಸ್ ಕೂಡ ಎಲ್ಲ ಕೂಡ ಆಯ್ತು. 2 ವರ್ಷ ಕಾಲಾವಕಾಶ ಆಗಿತ್ತು, ನಿಮ್ಗೆ ಗೊತ್ತಿರೋ ಹಾಗೆ ಟೈಮ್ ಇರುತ್ತೆ. 2 ವರ್ಷದಲ್ಲಿ ಮತ್ತೆ ಜೊತೆಗೆ ಹೋಗೋಣ ಅನ್ಕೊಂಡಿದ್ವು. ಬಟ್ ಆ ಕಡೆಯಿಂದಾನೆ ಅಂದ್ರೆ ಜಾನ್ವಿ ಕಡೆಯಿಂದ ಯಾವುದೇ ರೀತಿ ಒಪ್ಪಿಗೆ ಸಿಗ್ಲಿಲ್ಲ. ಆ ನಿಟ್ಟಿನಲ್ಲಿ ಸಮಸ್ಯೆ ಎಲ್ಲ ಆಯ್ತು. ಆ ನಿಟ್ಟಿನಲ್ಲಿ ಡೈವರ್ಸ್ ಕೂಡ ಆಯ್ತು ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಎರಡನೇ ಮದುವೆ ಆಗಿರೋದು ಕಾರ್ತಿಕ್ ಅವರು ಒಪ್ಪಿಗೆ ಕೊಟ್ಟು ಮದುವೆ ಆಗಿದ್ವಿ. 10 ತಿಂಗಳು ಹೆಣ್ಣು ಮಗು ಕೂಡ ಇದೆ ಅಂತ ಹೇಳಿ ಕಾರ್ತಿಕ್ ಅವರು ಹೇಳ್ತಾರೆ. ಅವರ ಪತ್ನಿ ಕೂಡ ಮಾತನಾಡಿದ್ದಾರೆ ಮೀಡಿಯಾದಲ್ಲಿ. ಈ ಕಡೆ ಗೊತ್ತಿರೋ ಹಾಗೆ ಜಾನ್ವಿ ಕಾರ್ತಿಕ್ ಒಬ್ಬ ಮಗ ಇದ್ದಾನೆ, ಆ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಜಾನ್ವಿ ಅಂತ ಹೇಳ್ತಿದ್ದಾರೆ. ಅಂಡ್ ಕೋರ್ಟ್ ಆರ್ಡರ್ ಕೂಡ ಇದೆ, ವರ್ಷಕ್ಕೆ ಎಷ್ಟು ಅಮೌಂಟ್ ಅಂತ ಇರುತ್ತಲ್ಲ ಅದನ್ನು ಕೂಡ ನಾನೇ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿಕೆ ಕೊಡ್ತಾರೆ. ಇನ್ನ EMI ಬಗ್ಗೆ ಮಾತಾಡೋದಾದ್ರೆ, ಕಾರ್ತಿಕ್ ಅವರು ಹೇಳಿದ್ದಾರೆ, ಜಾನ್ವಿ ಅವರು ಇಂಟರ್ವ್ಯೂ ಹೇಳ್ತಾರೆ, EMI ಕೂಡ ನಾನೇ ಕಟ್ಟಿದ್ದೀನಿ ಲಕ್ಷಾಂತರ ರೂಪಾಯಿ ಅಂತ. ಕಾರ್ತಿಕ್ ಅವರು ಹೇಳಿದ್ದಾರೆ, ಸ್ಟಾರ್ಟಿಂಗ್ ನಾನು ಕಟ್ತಾ ಬಂದೆ, ನಂತರ EMI ನ ಅವರೇ ಕಟ್ಟಿದ್ರು, ಜಾನ್ವಿನೇ ಕಟ್ಟಿದ್ರು ಅಂತ ಹೇಳಿದ್ದಾರೆ. ಅಂಡ್ ಮೈನ್ ಥಿಂಗ್ ಏನಂದ್ರೆ, ಅಪಾರ್ಟ್ಮೆಂಟ್ ಬೇಕೇ ಬೇಕು, ನನಗೆ ಡೈವರ್ಸ್ ಬೇಡ, ನನಗೆ ಅಪಾರ್ಟ್ಮೆಂಟ್ ಕೊಟ್ರೆ ನಾನು ಡೈವರ್ಸ್ಗೆ ಇದು ಮಾಡ್ತೀನಿ ಅಂತ ಹೇಳಿ ಜಾನ್ವಿ ಅವರು ಹೇಳಿದ್ರು ಅಂತ ಹೇಳಿ ಕಾರ್ತಿಕ್ ಅವರು ಕೂಡ ಆರಂಭ ಮಾಡಿದ್ದಾರೆ. ಇಷ್ಟೆಲ್ಲ ಕೂಡ ಚರ್ಚೆ ಆಗಿದೆ. ಇಲ್ಲಿ ಇವರಿಬ್ಬರ ಮಧ್ಯೆ ಡೈವರ್ಸ್ ಆಯ್ತು, ತಪ್ಪು ಅವ್ರದ್ದು ಇವ್ರದ್ದು ಅಂತ ಹೇಳಿ
ನಾವು ಮಾತಾಡಬಾರ್ದು. ತಪ್ಪಿರುತ್ತೆ, ಇಬ್ಬರಲ್ಲಿ ಒಬ್ಬರು ತಪ್ಪು ಮಾಡಿರ್ಬೋದು ಅಥವಾ ಇಬ್ರು ಕೂಡ ತಪ್ಪು ಮಾಡಿರ್ಬೋದು. ಸಂಸಾರ ಅವರ ವೈಯಕ್ತಿಕ, ಬಟ್ ಅದು ಎಲ್ಲಾ ಕಡೆ ಚರ್ಚೆಗಳಾಗ್ತಾ ಇದೆ. ಈ ರೀತಿ ಇವರು ಬಿಗ್ ಬಾಸ್ ಅಲ್ಲಿ ಹೇಳಿರೋದು ದೊಡ್ಡ ಚರ್ಚೆಗಳಾಗಿದೆ. ದೊಡ್ಡ ಚರ್ಚೆಗಳಾಗಿ ಏನಾಗಿದೆ ಅಂದ್ರೆ ಅವರಿಗೆ ಸ್ವಲ್ಪ ಮುಜುಗರ ಆಗ್ತಾ ಇದೆಯಂತೆ ಅವರ ಫ್ಯಾಮಿಲಿ ಅವರಿಗೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಜಾನ್ವಿ ಅವರು ಬಿಗ್ ಬಾಸ್ ನಲ್ಲಿ ಕೂಡ ಇದ್ದಾರೆ. ಈ ಸಮಯದಲ್ಲಿ ಡೈವರ್ಸ್ ಸುದ್ದಿ ಸಾಕಷ್ಟು ಕಡೆ ಮತ್ತೆ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಅವ್ರು ಒಳ್ಳೆಯವರ ಇವರು ಒಳ್ಳೆಯವರ ಗೊತ್ತಿಲ್ಲ, ನಮ್ಮ ಹತ್ರ ಯಾವ್ದು ದಾಖಲೆ ಕೊಡ್ತಾ ಇಲ್ಲ. ಇವರು ಈಗ ರೀಸೆಂಟ್ ಆಗಿ ಈಗ ಪಾಪ ಇರೋದು, ನಮ್ಮ ಮದುವೆ ಆಗಿರೋದು ರೀಸೆಂಟ್ ಆಗಿ, ಅದು ಸುಳ್ಳು ಆರೋಪ ಅಂತ ಹೇಳಿ ಕಾರ್ತಿಕ್ ಅವರು ಕೂಡ ಹೇಳ್ತಾ ಇದ್ದಾರೆ. ಅವರು ಇವರ ಮೇಲೆ ಆರೋಪ ಮಾಡ್ತಿದ್ದಾರೆ, ಇವರು ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕೂಡ ಬೆಳವಣಿಗೆ ನಡೀತಾ ಇದೆ. ನೋಡೋಣ ನೆಕ್ಸ್ಟ್. ನಾನು ಈ ರೀತಿ ಬಡೋದಿಲ್ಲ, ಈ ರೀತಿ ಅವರು ಮಾಡಿದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದ್ದಾರೆ. ಜಾನ್ವಿ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಈಗ ಹೇಳಿಕೆಗಳನ್ನ ಕೊಡೋದಕ್ಕಾಗೋದಿಲ್ಲ ಮೀಡಿಯಾಗಳಲ್ಲಿ. ಅವರು ಬಂದು ಬೇರೆ ಹೇಳಿಕೆಯನ್ನು ಕೊಟ್ಟರು ಕೂಡ ನಾವು ಕೋರ್ಟ್ಗೆ ಹೋಗ್ತೀವಿ, ನಾವು ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿ ಕಾರ್ತಿಕ್ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆ ವೈಯಕ್ತಿಕ ಜೀವನಗಳು ಈ ರೀತಿ ಬೆಳಕಿಗೆ ಬಂದಿದೆ. ಅದು ಕೂಡ ಬಿಗ್ ಬಾಸ್ ಅಲ್ಲಿ ಬಂದಿರೋದು ಕೂಡ ಚರ್ಚೆಗಳಾಗಿದೆ. ಇಲ್ಲಿ ಜಾನ್ವಿದೆ ತಪ್ಪು ಅಂಡ್ ಕಾರ್ತಿಕ್ ಅವ್ರದ್ದು ತಪ್ಪು ಅಂತ ನಾವು ಹೇಳಕ್ಕಾಗೋದಿಲ್ಲ. ಅದು ನಮಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ, ಅವರ ವೈಯಕ್ತಿಕ ಜೀವನ. ಬಟ್ ಚರ್ಚೆಗಳಾಗಿರೋದು ನಿಜ. ಜನರು ಕೂಡ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಅವ್ರದ್ದು ತಪ್ಪು ಇವ್ರ ತಪ್ಪು ಅಂತ ಹೇಳಿ ಕಮೆಂಟ್ಗಳು ಕೂಡ ಮಾಡ್ತಾರೆ. ಬಟ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು, ಯಾರು ತಪ್ಪು ಮಾಡಿರ್ಬೋದು, ಏನು ಜಾನ್ವಿ ಅವರು ಹೇಳಿದ್ರು ಸರಿನಾ ಏನು ಅಂತ ಹೇಳಿ ನೀವು ಕಮೆಂಟ್ ಮುಖ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.